ನೆಕ್ಸ್ಟ್ ಡೇ ಬೆಳಿಗ್ಗೆ ಮದ್ವೆ. ಅವ್ನ ಮದ್ವೆಗೆ ನಾನ್ ನಿಂತ್ಕೋತೀನಿ, ನನ್ ಮದ್ವೆಗೆ ಅವ್ನು ನಿಂತ್ಕೊಂಡು ಸುತ್ತಾಡ್ತೀನಿ. ಫ್ರೆಂಡ್ಸ್ ಆಗಿದ್ದಾಗ ಯು ವೇರ್ ಇನ್ ಡಿಫ್ರೆಂಟ್ ರಿಲೇಶನ್ಶಿಪ್. ಅಜ್ಜ ನಿನ್ ಎಕ್ಸ್ ಚೆನ್ನಾಗಿದ್ಲು ಕಣೋ. ಅದ್ರ ಟೈಟಲ್ಲೇ ನಮ್ದೊಂದು ಲವ್ ಸ್ಟೋರಿ. ನಾ ಫೇಸ್ಬುಕ್ ಅಲ್ಲಿ ಜಸ್ಟ್ ಹಾಯ್ ಬಾ. ಮನೇಲಿ ಗೊತ್ತಾಗಿದ್ದ ವಿಷಯ ನಿರಂಜನ್ ಸರ್ ಅಲ್ವಾ ಮದ್ವೆ ಆಗ್ಬೇಕು ಇವ್ರನ್ನ ಅಂತ. ಅಯ್ಯೋ ನನ್ಗೆ ಮುಹೂರ್ತಕ್ಕೆ ಟೈಮ್ ನಾವು ಅಲ್ಲಿ ಹೋಗ್ಬೇಕು, ನನಗೆ ಕೈ ಕಾಲು ಆಡ್ತಾ ಇದ್ದ. ನನಗೆ ಈ ತರ ನಿನ್ನಿಂದ ನೋವಾಗ್ತಾ ಇದೆ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ಹಿಂಗ್ ಮಾಡೋದು ಇಷ್ಟ ಇಲ್ಲ. ತುಂಬಾ ಅಂದ್ರೆ ತುಂಬಾ ನನ್ ಮೇಲೆ ನನಗೆ ಅಸಹ್ಯ ಆಗತ್ತೆ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಮನೇಲಿ ಗೊತ್ತಾಗಿದ್ದ ವಿಷಯ ನಿರಂಜನ್ ಸರ್ ಅಲ್ವಾ ಮದ್ವೆ ಆಗ್ಬೇಕು ಇವ್ರನ್ನ ಅಂತ. ಬಿಫೋರ್ ದಟ್ ಎಲ್ಲ ಏನು ಅವಾಗ ಫ್ರೆಂಡ್ಸ್ ಆಗ ಒಂದ್ ಬಂದೆಲ್ಲ ಹೋಗ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ನಮ್ಮ ಮನೆಗೆ ಬಂದು ಊಟ ಮಾಡೋದಾಗಿರ್ಲಿ, ನಾವು ಮೂವಿಗೆ ಹೋಗೋದು ಅದೆಲ್ಲ ಆಗ್ತಾ ಇತ್ತು. ಅವ್ರಿಗೆ ನಮ್ಮಮ್ಮ ಆಕ್ಚುಲಿ ಕೇಳ್ತಾರೆ, ನಿಮ್ಮಿಬ್ರಲ್ಲಿ ಏನಾದ್ರು ನಡೀತಾ ಇದ್ಯಾ? ಹಂಗೆ ನಾವ್ ಏನಿಲ್ಲಮ್ಮ, ಅವ್ನ ಮದ್ವೆಗೆ ನಾನ್ ನಿಂತ್ಕೋತೀನಿ, ನನ್ ಮದ್ವೆಗೆ ಅವ್ನು ನಿಂತ್ಕೊಂಡು ಸುತ್ತಾಡ್ತೀವಿ, ಹಂಗೆ ಅಂತ ಹೇಳಿ. ನಿಮ್ಗೆ ಅವಾಗ ಫ್ರೆಂಡ್ಸ್ ಆಗಿದ್ದಾಗ ಏನು ಇಲ್ಲ ನನಗೂ, ಯಾಕಂದ್ರೆ ನನಗೂ ನಾನು ರಿಲೇಶನ್ಶಿಪ್ ಇದ್ದ ಅವನು. ಬಟ್ ಇಬ್ರು ಏನು ಅಂತಂದ್ರೆ ಫ್ರೆಂಡ್ಸ್ ಆಗಿದ್ದಾಗ ಯು ವೇರ್ ಇನ್ ಡಿಫ್ರೆಂಟ್ ರಿಲೇಶನ್ಶಿಪ್. ಎಸ್, ನಮ್ಗೆ ಪರಿಚಯ ಆಗಿ 4-5 ವರ್ಷ ಆದ್ಮೇಲೆ ನಾವು ಇದಾಗಿದ್ದು. ನಾ ಫೇಸ್ಬುಕ್ಕಲ್ಲಿ ಜಸ್ಟ್ ಹಾಯ್ ಬಾಯ್, ನಾನು ನೀನು ಮಾಡೋದು ನಮ್ಗೆ ಅವಾಗ ಈಗ ಓಕೆ ನೀನೇ ಮೆಸೇಜ್ ಮಾಡೋ ನಾನೇ ಮೆಸೇಜ್ ಮಾಡೋ ಆ ಥರ ಇದ್ದಿದ್ದು. ಆ್ಯಂಡ್ ದೆನ್ ಯಾವಾಗ ನಾವು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಇಬ್ರು. ಅಯ್ಯೋ ಅವನು ದೂರ ಮಾಡ್ಕೊಳ್ಳೋ ಸ್ಟೇಜು, ನಾನು ದೂರ ಮಾಡ್ಕೊಳ್ಳೋ ಸ್ಟೇಜು. ಆ ಸ್ಟೇಜಲ್ಲಿ ಇದ್ದಾಗ ನಾವಿಬ್ರು ಕ್ಲೋಸ್ ಆಗಿದ್ವಿ. ಹೆಂಗೆ ಕಷ್ಟ ತೊಡ್ಕೊಂಡು ಆಗ್ತಿಲ್ಲ ಕಣೇ ಹಂಗೆ ಹಿಂಗೆ ಅಂತಂದಾಗ ನಾವಿಬ್ರು ಹಳ್ಳಕ್ಕೆ ಬಿದ್ವಿ. ಹಂಗೆ ಒಳ್ಳೆ ಕತೆ. ಆಕ್ಚುಲಿ ಒಂದ್ ಒಳ್ಳೆ ಫಿಲಮ್ ಮಾಡ್ಬೋದು ಖಂಡಿತವಾಗ್ಲು. ಎಷ್ಟೊಂದ್ ಜನ ಸ್ಟೋರಿ ಕೇಳಿದಾಗ ಇನ್ನು ಮೂವಿ ಮಾಡ್ಬೋದು. ಸ್ಕಿಟ್ ಆಗಿದೆ, ನೆಕ್ಸ್ಟ್ ಯಾರಾದ್ರೂ ಡೈರೆಕ್ಟರ್ಸ್ ಇಷ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲ ಬಿಡಿ, ಕೊಡಕ್ಕಾಗಲ್ಲ. ಅದು ಸ್ಕಿಟ್ ಕೊಡಕ್ಕಾಗೋದಿಲ್ಲ, ಒಂದು ಮೂವಿಯಲ್ಲಿ ಬೇಕಾದ್ರೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಮ್ಯಾಮ್. ನೆಕ್ಸ್ಟ್ ಇದು ಯಾರೋ ಡೈರೆಕ್ಟರೇ ನೋಡಿ ನಮ್ಮ ಸ್ಟೋರಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್. ತುಂಬಾ ಎಲ್ಲ ಇದೆ, ಚಿಕ್ಕ ಬರೀ ಮೇಲೆ ಹೇಳಿದಿರಾ ಅಷ್ಟೇ, ಇನ್ನು ತುಂಬಾ ವಿಚಾರಗಳಿದೆ ಇದ್ರೊಳಗಡೆ. ಒಂದ್ ಒಳ್ಳೆ ಮೂವಿ ಅಂತ ಮಾಡ್ಬೋದು ಮ್ಯಾಮ್. ಮೂವಿ ಮಾಡಿ ಏನ್ ಟೈಟಲ್ ಕೊಡ್ತೀರಾ ಮ್ಯಾಮ್ ನೀವು? ಟೈಟಲ್ಲ ಇಬ್ರು ಹೆಸರು ಸೇರಿ ಇಟ್ಬಿಡ್ತೀರಾ? ಇಲ್ಲ, ಮಿಸ್ಟರ್ ಅಂಡ್ ಮಿಸಸ್ ದೇಶಪಾಂಡೆ, ನಮ್ದೊಂದು ಲವ್ ಸ್ಟೋರಿ ಆ ಥರ ಇಡ್ಬೋದು. ಅದ್ರ ಟೈಟಲ್ಲೇ ನಮ್ದೊಂದು ಲವ್ ಸ್ಟೋರಿ, ಕೆಳಗಡೆ ಈ ಹೆಸರು ಹಾಕ್ಬಿಡ್ಬೋದು. ನಮ್ದೇನು ಮಜಾ ಎಂತ ಗೊತ್ತಾ, ನಂದು ಮದುವೆ ಎಲ್ಲ ಓಕೆ ಆದ್ಮೇಲೂ ಅಷ್ಟೇ ಆಯ್ತಾ. ಇದು ಗಂಡು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಮ್ಮ ಮಾವೆಲ್ಲ ಕರೆಸಿದಾಗ ನಮ್ಮ ಮಾವ ಎಂತವ್ರು ಗೊತ್ತಾ, ರಾಜಾ ನಿನ್ ಎಕ್ಸ್ ಚೆನ್ನಾಗಿದ್ಲು ಕಣೋ ಅಂದ್ರೆ ಎಲ್ಲ ಕಾರ್ ಓಡಿಸ್ಕೊಂಡು. ನಂಗೆ ಅವಾಗ ಕಾರ್ ಓಡ್ಸಕ್ಕೆ ಬರ್ತಾ ಇರ್ಲಿಲ್ಲ ಆಯ್ತಾ. ಒಳ್ಳೆ ಕರ್ಕೊಂಬರೋಳು ಬಾರಿದ್ಲು. ಹಂಗೆ ನಾನು ನಮ್ಮಮ್ಮ ಅಮ್ಮ ಅಲ್ಲೊಬ್ರು ಉಟ್ಕೊಂಡ್ರು ಅಂತ ಅದು ಬಿಟ್ಟಾಕು. ಏನು ಇದು ಮದುವೆ ಎಲ್ಲ ಹೋಗ್ತೋ ಅದು ಮಾತುಕತೆ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಈ ಥರ ಬಾಂಬು. ಇನ್ನೊಂದ್ಸರಿ ಏನು ನಮ್ಮ ಮಾವ ಅವ್ರ ವೈಫು, ನಮ್ಮ 2ನೇ ಅತ್ತೆ, ಅವರು ಸೀರೆ ಉಟ್ಕೊಂಡಿದ್ರು. ಯಾವುದಕ್ಕೆ ಬಳೆ ಶಾಸ್ತ್ರಕ್ಕೋ ಏನೋ. ನಿರಂಜನ್ ಎಕ್ಸ್ಕೊಡ್ತೀರ ಸೀರೆ ಅವಳು ಕೊಡ್ಸಿರೋ ಸೀರೆ ನಾನು ಎಲ್ಲಿಂದ ಉಟ್ಕೊಂಡಿದ್ದೀನಿ, ನಾನು ಎಲ್ಲಿ ತಗ್ಲಾಕೊಂಡಿದ್ದೀನಿ ಅಂತ. ಅವಾಗ ನಿರಂಜನ್ ಅವರು ಸೆಕೆಂಡ್ ವೈಫ್ ಕೊಡ್ಸಿದ್ದ ನಮ್ಮ ಮಾವನ್ಗೆ ಆಯ್ತಾ. ಹಂಗೆ ನಾನು ಅಯ್ಯಯ್ಯೋ ಅಂತ. ಅದ್ ಬಿಟ್ಟಾಕಮ್ಮ ಇನ್ನೂ ಮಜಾ ಎಂತ ಗೊತ್ತಾ, ನಿರಂಜನ್ನು ಏನು ಮದುವೆ ಆಗ್ತಿರೋ ಫುಲ್ ಜೋಶಲ್ಲಿ, ಮೆಹಂದಿಗಿಂದ ಹಳದಿ ಶಾಸ್ತ್ರ ಎಲ್ಲ ಆಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ. ಫುಲ್ ಬಾಯ್ಸ್ ಎಲ್ಲ ಏನು ಬ್ಯಾಚುಲರ್ ಪಾರ್ಟಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ ಮನೆ ಟೆರೆಸ್ ಮೇಲೆನೇ ಫುಲ್ಲು ಪಾರ್ಟಿ ಮಾಡಿಕೊಂಡು, ಬಾಸ್ ಮೊಬೈಲ್ ಫುಲ್ ಸ್ವಿಚ್ ಆಫು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ. ನಾನು ಎದ್ದು ರೆಡಿ ಆಗಿದ್ದೀನಿ, ಕಾಯ್ತಾ ಇದ್ದೀನಿ. ಬೆಳಿಗ್ಗೆ ಮದುವೆ ಅಮ್ಮ ನಮ್ದು ಮುಹೂರ್ತ. ಬಾಸ್ ನೋಡಿದ್ರೆ ಫುಲ್ ಸ್ವಿಚ್ ಆಫ್. ಮಜಾ ಏನಂದ್ರೆ ನನ್ನ ಫ್ರೆಂಡ್ಸು ನಮ್ಮ ಮನೇಲೇ ಇದ್ದಾರೆ, ಅಂದರೆ ನಿರಂಜನ್ ಮನೆಯಲ್ಲಿ. ನಮ್ಮ ಮಾವನು ಎಲ್ಲ ಇದ್ದಾರೆ. ಅವರು ಎಪ್ಸೋದು ಬೇಡವಾ, ಅವರು ಎಪ್ಸಿಲ್ಲ. ನನ್ನ ಫ್ರೆಂಡ್ಸ್ ಎಪ್ಸೋದು ಬೇಡವಾ, ಅವರು ನೆಮ್ಮದಿಯಾಗಿ ಮಲಗಿದ್ದಾರೆ. ನನ್ನ ಗಂಡ ಮದುವೆ ಆಗಬೇಕು, ಎದ್ದೇಳಬೇಕು, ಜವಾಬ್ದಾರಿ ಇರ್ತೇನೆ. ಪಾರ್ಟಿ ಫುಲ್ ಸ್ವಿಚ್ ಆಫ್ ಮಾಡಿ ನೆಮ್ಮದಿಯಾಗಿ ಮಲಗಿಬಿಡ್ತೇನೆ. ನಾನು ಏನು ಮೊಬೈಲ್ ಕಾಲ್ ಮಾಡ್ತಿದ್ದೀನಿ, ಯಾರು ಫೋನ್ ಎತ್ತಾ ಇಲ್ಲ. ಇವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು, ಎತ್ತಾನೇ ಇಲ್ಲ. ನಾನು ಫುಲ್ಲು ಟೆನ್ಷನ್ ಆಗಿ ನಮ್ಗೆ ಅವಾಗ ಏನು ಅನಿಸ್ತು, ಅಯ್ಯೋ ನನಗೆ ಮುಹೂರ್ತಕ್ಕೆ ಟೈಮ್ ನಾವು ಅಲ್ಲಿ ಹೋಗಬೇಕು, ನನಗೆ ಕೈ ಕಾಲು ಆಡ್ತಾ ಇದ್ದ, ಸಿಟ್ಟು ಪೀಕಲ್ಲಿದೆ ನನಗೆ. ನಾನು ಆಮೇಲೆ ನನಗೊಬ್ರು ಹೆಲ್ಪರ್ ಇದ್ರು, ವೇಣು ಅಂತ ಮೇಡು, ಅವರು ಕಾಲ್ ಮಾಡಿ ಮನೆಗೆ ಕರೆಸಿ ನಿಮ್ಮ ಚೆನ್ನಾಗಿ ಬಾಯಿಗೆ ಬಂದಾಗ ಬೈದು ಪಟ್ಟಂತ ರೆಡಿಯಾಗಿ ಆಮೇಲೆ ಬಂದಿದ್ದವನು.
ಹಿಂಗೆಲ್ಲ ನಡೆದಿದೆ ನಮ್ದು. ನಲ್ಲಿ ಹಂಗೆ ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ರಾತ್ರಿ ನಿದ್ದೆ, ಅಯ್ಯೋ ನನ್ ಗಂಡ ನೆಮ್ಮದಿ ಪೋಟ್ಕೊಂಡಿದ್ದೆ ಹಂಗೆ ಫುಲ್ ಪಾರ್ಟಿ ಮಾಡಿ ಅವ್ರು ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಇನ್ನೇನ್ ನೀವು ಸಿಕ್ಕಿದ್ರಲ್ಲ ಅದು ಅವ್ರ ಕಾನ್ಫಿಡೆನ್ಸ್ ಇತ್ತೆ ಮದ್ವೆ ಆಗುತ್ತೆ ಬಿಡು ಅಂತ. ಮದ್ವೆ ಆಗುತ್ತೆ ಬಿಡು, ಮುಹೂರ್ತಕ್ಕೆ ತಾಳಿ ಕಟ್ಟಬೇಕು ತಾನೆ, ಏನೇ ಆದ್ರೂ ನಾವು ಸಾಂಪ್ರದಾಯಿಕವಾಗಿ ಅಷ್ಟೆಲ್ಲ ಶ್ರಮ ಪಟ್ಟು ಅಷ್ಟೆಲ್ಲ ಒಡಿಸ್ಕೊಂಡು ನೀವು ಪಾಪ ಲಾಸ್ಟ್ ಕಾಯ್ತಿದ್ದ ತಾಳಿ ಕಟ್ಟಿಸ್ಕೊಳ್ಳೋದು. ನನಗೆ ಹೆಂಗಾಗಿತ್ತು ಅಂತಂದ್ರೆ, ಇದು ಟೆಲಿವಿಷನ್ ಆಗೋಕ್ಕಿಂತ ಮುಂಚೆ ಏನೋ ಅವರು ಇಲ್ಲಿ ಏನೋ ಸೆಟಲ್ ಮದುವೆ ಮಾಡ್ತೀವಿ ಹಂಗೆ ಮುಂಚೆಗಿಂತ ನಾವು ಗುರುವಾರಲ್ಲಿ ಮದುವೆ ಆಗ್ಬೇಕು ಅಂತಿತ್ತು. ಅಲ್ಲೇನೇನೋ ಆಯ್ತು, ಗುರುವಾರಿಗೆ ಹೋಗಿ ಅಲ್ಲಿ ಮದುವೆ ಆಗ್ಬೇಕು, ಇವನಿಗೆ ಮಂತ್ರಮಾಂಗಲ್ಯ ಆಗ್ಬೇಕು ಅಂತ ಆಸೆ ಇತ್ತು. ನಮ್ಮ ಪೇರೆಂಟ್ಸ್ ಇರೋದು ಒಬ್ಳೆ ಮಗಳು, ನಾವು ಹಿಂಗೆ ಮಾಡಬೇಕು ಹಂಗೆ ಹಿಂಗೆ ಅಂತಿತ್ತು. ಅದು ಹೋಗ್ಬಿಟ್ಟು ಏನು ಸೆಟಲ್ ಆಯಿತು ಮದುವೆ. ನನಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಕೊನೆಗೆ ಎಲ್ಲೋ ಅಂದ್ ಕಡೆ ನಂಗೆ ಮನೆಯಲ್ಲ ಅಥವಾ ರೋಡಲ್ಲೇ ತಾಳಿ ಕಟ್ಸ್ಕೊಂಡ್ಬಿಡ್ತೀನಿ, ಆ ರೇಂಜಿಗೆ ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ನಂಗೆ ಕುದಿಯೋಕೆ ತಾಳಿ ಕಟ್ಬಿಡಪ್ಪ ಸಾಕು, ತಾಳಿ ಕಟ್ಟಿದ್ರೆ ಸಾಕು, ಇಲ್ಲಿ ಅದು ಬೇಡ ಇದು ಬೇಡ ಹಂಗೆ ನನ್ನ ಕೈಲಿ ಆಗಲ್ಲ, ನಂಗೆ ಪರವಾಗಿಲ್ಲ, ನಮ್ಮ ಮನೇಲೇ ತಾಳಿ ಕಟ್ಬಿಡಂಗೆ ಏನು ಬೇಜಾರೇ ಇಲ್ಲ ಅನ್ನೋ ಥರ ಬಂದ್ಬಿಟ್ಟಿದ್ದೆ. ಆ ಸ್ಟೇಟಿಗೆ ಬಂದ್ಬಿಟ್ಟಿದ್ದೆ ನಾನು. ಲೈಕ್ ಮದುವೆ ಆಗಿ ಹೋದ್ಮೇಲೆ ಲೈಕ್ ಅದೆಲ್ಲ ಲೈಕ್ ಅತ್ತೆ ಮಾವ ಲೈಕ್ ಆ ಥರ ಎಲ್ಲ ಒಂದು ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಇರಬೇಕು ಅಂತ ನಿಮ್ಗಿತ್ತ ಮ್ಯಾಮ್? ನನಗೆ ಖಂಡಿತವಾಗ್ಲೂ ಮುಂಚೆ ನನಗೆ ಖಂಡಿತವಾಗ್ಲೂ ಇತ್ತು, ಇವಾಗಲೂ ಇದೆ. ಬಟ್ ನನಗೆ ಅನ್ಫಾರ್ಚುನೇಟ್, ನನಗೆ ಏನೋ ನಾನು ಬರೋಕ್ಕಿಂತ ಮುಂಚೆ ಸಣ್ಣ ವಯಸ್ಸಲ್ಲಿ ಅವ್ರವ್ರದ್ದು ಏನೇನೋ ಕ್ಲಾಶಸ್ ಆಗಿದೆ, ಅವ್ರು ದೂರ ಆಗಿದ್ದಾರೆ. ಸೊ ಅವ್ರ ಪ್ರೈವಸಿಗೆ ನಾನು ಡಿಸ್ಟರ್ಬ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ನಾವು ಅವಾಗ ಹೋಗಿ ಮೀಟ್ ಆಗ್ತಾ ಇರ್ತೀವಿ, ಅವ್ರು ಬರ್ತಿರ್ತಾರೆ. ಮತ್ತೆ ಮದರ್ ಇನ್ ಲಾ ಬಾಂಡಿಂಗ್ ಹೇಗಿದೆ? ಚೆನ್ನಾಗಿದೆ. ಅವ್ರು ನಮ್ಮ ಮತ್ತೆ ಚೆನ್ನಾಗಿ ಏನು ಅವರು ಶೀಸ್ ಲೈಕ್ ಏನೋ ನಮಗೆ ಎಲ್ಲ ಮಕ್ಳಿಗೂ ಗೈಡ್ ಮಾಡ್ತಿರ್ತಾರೆ. ದುಡ್ಡು ಏನು ಸಂಪಾದನೆ ಮಾಡಿರೋದನ್ನ ಖರ್ಚು ಮಾಡಿಬಿಡಿ, ನನಗೆ ಕೈ ಕೊಡಿ, ನಾನು ಕೂಡಿಟ್ಟು ನಿಮ್ಗೆ ಕೋಟಿ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ನಮ್ಮ ಮತ್ತೆ ಆ ಥರ. ಶೀ ಈಸ್ ವೆರಿ ಇಂಡಿಪೆಂಡೆಂಟ್ ವುಮೆನ್. ಏನು ಅವ್ರು ಈಗ್ಲೂ ಅಷ್ಟೇ ಓದೋದು, ಅವ್ರು ಈಗ ಡಿಸ್ಟಿಂಕ್ಷನಲ್ಲೆಲ್ಲ ಪಾಸ್ ಆಗ್ತಾರೆ. ಏನು ಸಂಸ್ಕೃತದಲ್ಲೆಲ್ಲ ಏನು ಈಗಲೂ ಆ ಥರ. ಶೀ ಈಸ್ ವೆರಿ ಇಂಡಿಪೆಂಡೆಂಟ್ ಲೇಡಿ. ಚೆನ್ನಾಗಿ ಏನು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದು. ನಾವು ಹೋದಾಗೂ ಅವರು ಇಲ್ಲಿಗೆ ಬರ್ತಾರೆ, ಹಬ್ಬಗಳು ಆ ಥರ ಎಲ್ಲ ಇದ್ದಾಗ ಚೆನ್ನಾಗಿದೆ. ಏನಾದ್ರು ಹುಷಾರಿಲ್ಲ ಅಂತಂದರೆ ಮಾವನು ಅಷ್ಟೇ, ಈಸ್ ವೆರಿ ಫ್ರೆಂಡ್ಲಿ, ವೆರಿ ಚಿಲ್ಡ್ ಮಾವ. ನನಗೆ ನಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ನಾನು ನಮ್ಮ ಮಾವ ಫುಲ್ಲು ಇವರಿಬ್ರು ಮಕ್ಕಳ ಮೇಲೆ ಗಾಸಿಪ್ ಮಾಡೋದು, ಹಂಗೆ ನಿಮ್ಮ ಮಗ ಹಿಂಗೆ ಮಾಡ್ಬಿಟ್ಟ ನಿಮ್ಮದೇ ಬ್ಲಡ್ ಅಲ್ವಾ ಹಂಗೆ ನಮ್ಮ ಮಾವನ್ಗೆ ಹಾಕ್ಕೊಡೋದು. ಆಮೇಲೆ ನಾನು ನಮ್ಮ ಮಾವ ಮಾತಾಡೋದು ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ನಮ್ಮ ಮಾವ ಕೇಳೋದು ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಹಂಗೆ ಇಷ್ಟೊಂದೆಲ್ಲ ಗೊತ್ತಿಲ್ಲ ನನಗೆ ಹೆಂಗೆ ಗೊತ್ತಿರೋ ಅದು ಮಾತ್ರ ಹೇಳೋದು. ನಮ್ಮ ಮಾವ ಹಂಗೆ ಪುಣ್ಯ ಮಾಡಿದ್ದೀರ. ನಮ್ಮ ಮಾವನ ಅಷ್ಟೇ ಫುಲ್ ಚಿಲ್ಡ್ ಮಾವ, ಫುಲ್ ಚಿಲ್ ಮಾಡಿಕೊಂಡು ಫೋನ್ ಮಾಡಿದಾಗೆಲ್ಲ ಹಿಂಗಾಯ್ತು ಹಿಂಗಾಯ್ತು, ಇದನ್ನು ಮಾಡ್ತಾ ಇದ್ದೀವಿ, ಇಲ್ಲಿಗೆ ಹೋಗ್ತಾ ಇದ್ದೀವಿ, ಸರಿ ಯಾವಾಗ ಪಾರ್ಟಿ ಮಾಡೋಣ ಬಾ ನೀನು ಇಲ್ಲಿ ಹಂಗೆ. ಪಾರ್ಟಿ ಮಾಡಿದಿರಲ್ಲ ಸೇರ್ಕೊಂಡು? ನಿಮ್ಮ ಅತ್ತೆ ಅವರು ಕೂಡ ಇಲ್ಲ, ನಮ್ಮ ಅತ್ತೆ ಪಾರ್ಟಿ ಅಂದ್ರೆ ಬೈತಾರೆ. ಬಟ್ ಮಾವ ನೀವು ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿದ್ದೀರಾ? ಮಾಡಿದೀವಿ ಮ್ಯಾಮ್. ಅಂದರೆ ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ ಯಾವತ್ತೂ ಕಲ್ಮಶ ಇರಲ್ಲ. ಲೈಕ್ ಯಾವತ್ತು ಒಬ್ರಿಗೆ ಒಳ್ಳೇದು ಬಯಸ್ತೀವಿ ಅಂದಾಗ ಫಾರ್ ಶೋರ್ ನಮ್ಮ ಲೈಫು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ನಾವು ಯಾವತ್ತಾದ್ರೂ ಯಾರು ಕಣ್ಣು ಲೈಕ್ ಅಂದರೆ ಅವ್ರು ಹಿಂಗಿದ್ದಾರೆ ಹಂಗಿದ್ದಾರೆ, ಅವ್ರ ಲೈಫ್ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಅವ್ರಗಳ ಜೀವನ ಹಂಗೆ ಆಗುತ್ತೆ. ಸೊ ನಿಮ್ಮ ಲೈಫ್ ಇಟ್ಸ್ ವೆರಿ ಹ್ಯಾಪಿ. ನಾನೇ ದೃಷ್ಟಿ ತಗೊಂಡ್ಬಿಡ್ತೀನಿ, ನಾನು ಯಾರ ಕಣ್ಣು ಬೀಳ್ದೆ ಇಲ್ಲಿ. ಬಿಕಾಸ್ ಸಿ ಒಂದು ಇಂಟರ್ವ್ಯೂನ ಒಂದು ಪೋಸ್ಟ್ ಹಾಕಿದ ತಕ್ಷಣ ಬೈ ಡಿಫಾಲ್ಟ್ ಜಗಳ ಆಗುತ್ತೆ. ನಿಜನಾ ಮ್ಯಾಮ್? ಕಣ್ಣು ಅಯ್ಯೋ ನಾನು ಖಂಡಿತ ನಂಬ್ತೀನಿ. ನಜರ್ ಕಣ್ಣು ದೃಷ್ಟಿ ಈಸ್, ಯಾಕಂದ್ರೆ ಹೆಂಗ್ ಗೊತ್ತಾ, ಸಿ ಒಬ್ರು ಯಾರೋ ನೀವು ಹೇಳ್ದಂಗೆ ಒಬ್ರು ಯಾರೋ ಚೆನ್ನಾಗಿದ್ದಾರೆ ಅಂತಂದ ಅಯ್ಯೋ ನನ್ನ ಜೀವನನೂ ಹಿಂಗಿರ್ಬೋದಾಗಿತ್ತಲ್ವಾ ಅಂತ ಸೊ ಅದನ್ನ ನೋಡಿ ಅಯ್ಯೋ ಚೆನ್ನಾಗಿದಾರಲ್ವಾ, ಅದೇ ಅದನ್ನೇ ಕಣ್ಣು ಹಾಕೋದು ಆ ಥರ ಇರುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಸೊ ಕಣ್ಣು ದೃಷ್ಟಿ ಈಸ್ ನಾನು ನಂಬ್ತೀನಿ. ನಾನು ಪೋಸ್ಟ್ ಹಾಕಿದ ತಕ್ಷಣ ಫುಲ್ ಇಲ್ಲಿ ಬೆಂಕಿ ಅಂದ್ಕೊಳ್ಳೋ ಥರ ಆಗುತ್ತೆ. ನೆಕ್ಸ್ಟ್ ಡೇ ಬೆಂಕಿ ಆಗಿರುತ್ತೆ. ನನ್ನ ಕಡೆಯಿಂದನೇ ಆಗಿರುತ್ತೆ, ನನ್ನ ಕಡೆಯಿಂದ ಅವ್ನ ಕಡೆಯಿಂದ. ಜಾಸ್ತಿ ವಾರ್ ಮಾಡೋದು ನೀವೇ? ನಂಗೆ ನಾನೇ ಅಫ್ಕೋರ್ಸ್ ನಾನೇ ಅಲ್ಲ, ಅವನು ತಪ್ಪು ಮಾಡಿರ್ತಾನೆ, ಅದನ್ನ ಹೇಳೋಕ್ಕೋಗಿ ಆಗುತ್ತೆ. ಬಟ್ ಮೇನ್ಲಿ ಏನಂತಂದರೆ ನನಗೇನು ಅಂತಂದರೆ ಜಗಳ ಆಗಿದ್ದ ಅವನಿಗೂ ಅಷ್ಟೇ. ನಾವು ಒಂದು ವಾರ 1 ತಿಂಗಳು ಡ್ರ್ಯಾಗ್ ಮಾಡೋದೇ ಇಲ್ಲ. ಇನ್ನು ನಗದು ಬಿಟ್ರೆ ಸಾಕನ್ಸುತ್ತೆ. ಮಜಾ ಹೆಂಗ್ ಗೊತ್ತಾ, ನಾವು ಜಗಳ ಆಡ್ಬಿಟ್ಟು ನಗ್ತಾ ಇರ್ತೀವಿ.
ಹಂಗ ಆಗ್ತಾ ಇರತ್ತೆ. ನಗದ್ರೆ ಮುಗೀತ ಅನ್ಸುತ್ತೆ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಸುಮ್ನೆ ಅಲ್ಲಿವರೆಗೂ ಹೋಗಿರ್ತೀನಿ, ಒಂದ್ ಮೆಟ್ಲು ಹಿಡ್ಬಿಟ್ಟು ವಾಪಸ್ ಕರೆಯಲ್ವ ಮನೆ ಬಿಟ್ಟು ಹೋಗ್ತೀನಿ ಅಂತ ಸುಮ್ನೆ ಅನ್ನೋದು, ಮನೆ ಬಿಟ್ಟು ಹೋಗ್ತೀನಿ ಅಂತ. ಹೋಗು ಅಂತಾನೆ. ಒಂದೇ ಮೆಟ್ಲು ಇನ್ನೂ ಒಂದು ಮೆಟ್ಲು ಇಳ್ದಿರೋದಿಲ್ಲ. ಕರೆಯೋದಿಲ್ಲ ನೀನು ನನ್ನ ವಾಪಸ್ಸು, ಕರಿಯಲ್ವ ನೀನು, ಬಾ ಸುಮ್ನೆ ಅಷ್ಟೇ. ಆಮೇಲೆ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ಒಂದ್ ರಾತ್ರಿ ಅಷ್ಟೇ ಮಾತು ಬಿಟ್ಟಿದ್ದು ಇರೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಅಥವಾ ಮಲಗೋಕ್ಕಿಂತ ಮುಂಚೆ ಪ್ಯಾಚಪ್ ಆಗಿಬಿಡ್ಬೇಕು ಜಗಳ. ನನಗಂತೂ ಅಷ್ಟೇ, ಅವನು ಶೂಟಿಂಗ್ ಜಗಳ ನಾಳೆ ಬೇಕಾದ್ರೆ ಪೋಸ್ಟ್ಪೋನ್ ಮಾಡೋಣ, ಇಲ್ಲ ಪ್ಯಾಚಪ್ ಆಗಿಬಿಡ್ಬೇಕು. ಜಗಳ ಏನು ಜಗಳ ಅಂದ್ರೂ ಇವಾಗಲೇ ಆಗಿ ಮುಗಿಸ್ಬಿಡ್ಬೇಕು. ಇರೋದೇ ನೀವಿಬ್ರಲ್ವ ಮ್ಯಾಮ್? ಹಂಗೆ ಮುಗಿಸ್ಬಿಡ್ಬೇಕು ಜಗಳ. ಅದು ಆಮೇಲೆ ನಮ್ಮದು ನಡೆಯುತ್ತೆ, ಏನು ವಾರಕ್ಕೆ ಒಂದು ಸರಿನೋ ಅಥವಾ ತಿಂಗಳಿಗೆ ಒಂದೆರಡು ಸರಿನೋ ಒಂಥರ ಏನು, ನಿನ್ನಲ್ಲಿ ನನಗೇನು ಇಷ್ಟ ಆಗಿಲ್ಲ, ನಿನ್ನಲ್ಲಿ ನೀನೇನು ಕೆಲಸ ಮಾಡಬೇಕು ನಡೆಯುತ್ತೆ. ಸೊ ಹಿಂಗೆ ಕೂತ್ಕೊಂಡು ಫುಲ್ ಡಿಸ್ಕಷನ್. ನೀನು ಈ ಥರ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ, ನೀನು ಇಲ್ಲಿ ಹೋಗಿದ್ದು ನನಗೆ ಇಷ್ಟ ಆಗಿಲ್ಲ, ನೀನು ಈ ಥರ ಮಾಡಿದ್ದು ನನಗೆ ಖುಷಿ ಆಯಿತು, ಅದೆಲ್ಲ ನಡೆಯುತ್ತೆ. ನೀವೇ ಜಡ್ಜು, ನೀವೇ ಲಾಯರ್, ನಿಮ್ಮದೇ ಕೋರ್ಟು. ಎಸ್. ನಿಮ್ಮ ಕೋರ್ಟಿನ ಹೆಸರು? ನೀ ಅದಕ್ಕೆ ಹೆಸರೇ ಇಟ್ಟಿಲ್ಲ. ಸೊ ಈ ತರ ಕುತ್ಕೊಂಡು ದೇಶಪಾಂಡೆ ನ್ಯಾಯಾಲಯ. ದೇಶಪಾಂಡೆ ನ್ಯಾಯಾಲಯ. ಓಕೆ, ಈ ಅಮೃತಧಾರೆ ಫಿಲಮ್ ಅಲ್ಲಿ ಬರುತ್ತಲ್ವಾ ಹಂಗೆ ನಮ್ದು ನಿರು ಯಶು ನ್ಯಾಯಾಲಯ. ನ್ಯಾಯಾಲಯ ನಮ್ದೆ. ದಟ್ಸ್ ನೀಡೆಡ್ ಅಲ್ಲ? ನಮ್ದು ಗುಬ್ಬಿ ನ್ಯಾಯಾಲಯ. ಗುಬ್ಬಿ ನ್ಯಾಯಾಲಯ. ಯಾ. ವೈ ಗುಬ್ಬಿ? He calls me ಗುಬ್ಬಚ್ಚಿ. ಯಾ, ಗುಬ್ಬಿ ಮರಿ. ಹಾಗೆ ದಿಸ್ ಕಾನ್ವರ್ಸೇಷನ್ಸ್ ಆರ್ ನೀಡೆಡ್ ಅಲ್ವಾ ಮ್ಯಾಮ್? ಎಲ್ಲೋ ಒಂದ್ ಕಡೆ ಇದರಿಂದಾನೇ ಎಷ್ಟೊಂದು ರಿಲೇಶನ್ಶಿಪ್ ಕಾನ್ವರ್ಸೇಷನ್ಸ್ ಇಲ್ದೇನೆ ಮುಕ್ತಾಯ ಆಗ್ಬಿಡುತ್ತೆ. ಹೌದು. ಅಂಡ್ ನಾನು ಎಲ್ಲರಿಗೂ ಹೇಳೋದಷ್ಟೇ, ಈವನ್ ನಿರಂಜನು ಕೂಡ ಹೇಳ್ತಾನೆ, ಜೀವನದಲ್ಲಿ ಒಬ್ರು ಬೆಸ್ಟ್ ಫ್ರೆಂಡ್ ಅನ್ನೋದು ಇರಲೇಬೇಕು. ನಿಮ್ಗೆ ಎಂಥ ಸಿಚುವೇಶನ್ ಇರಲಿ ಅವ್ರ ಹತ್ರ ಹೇಳ್ಕೊಂಡಾಗ ನೀವು ಆ ಕಷ್ಟಕ್ಕೆ ನಿಲ್ತಿರೋ ಬಿಡ್ತಿರೋ ದಟ್ ಇಸ್ ಸೆಕೆಂಡ್ರಿ, ಆಯಿತಾ? ಅಟ್ಲೀಸ್ಟ್ ನಿಮ್ಮ ದುಃಖನ ತೋಡ್ಕೊಳ್ಳೋದಕ್ಕೆ ಒಬ್ರಿದ್ದಾಗ ಅಟ್ಲೀಸ್ಟ್ ಹೇಳಿದಾಗ ಓಕೆ ಕಣ, ಏನೂ ಆಗಲ್ಲ, ಆರಾಮಾಗಿರು, ನಾನಿದ್ದೀನಿ ಅನ್ನೊಂದು ಫ್ರೆಂಡು. ಸೊ ಅವ್ನು ದುಡ್ಡಿನ ಸಹಾಯ ಮಾಡ್ತಾನೋ ಇನ್ನೊಂದು ಮಾಡ್ತಾನೋ ದಟ್ ಈಸ್ ಸೆಕೆಂಡ್ರಿ, ಅಥವಾ ಇನ್ನೊಂದಾಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಫೋನ್ ಕಾಲ್, ನಾನು ಫೋನ್ ಮಾಡಿದಾಗ ನಾನು ಈ ಥರ ದುಃಖದಲ್ಲಿ ಇದ್ದೀನಿ, ನಂಗೆ ಬೇಜಾರಾಗ್ತಿದೆ ಅಂತಂದಾಗ ಬಾರೋ, ಏನಾಗಲ್ಲ ಬಾರೋ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಫ್ರೆಂಡ್ ಇರಲೇಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಆಗಿರಲಿ, ನಿಮ್ಮ ಮನಸ್ಸೊಳಗೆ ಇಟ್ಕೊಂಡು ಕೊರಗಬೇಡಿ. ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತಾ ಒಂದು ಒಳ್ಳೆ ಸಿಚುವೇಶನ್ ನೋಡಿಕೊಂಡು ಹೇಳಿಬಿಡಿ, ನನಗೆ ಈ ಥರ ನಿನ್ನಿಂದ ನೋವಾಗ್ತಾ ಇದೆ, ನನಗೆ ನೀನಂದರೆ ಇಷ್ಟ ಇಲ್ಲ, ಹಿಂಗೆ ಮಾಡೋದು ಇಷ್ಟ ಇಲ್ಲ. ಅಥವಾ ನೀವೇನೇ ಒಂದು ಒಳ್ಳೆ ವಿಚಾರ ಹೇಳಬೇಕಂತ ಅಪ್ರಿಷಿಯೇಟ್ ಮಾಡಬೇಕಂದ್ರೂ ಯು ಹ್ಯಾವ್ ಟು ಟೆಲ್. ನೀವು ಒಳಗೇ ಇಟ್ಕೊಂಡು ಸಪ್ರೆಷನ್ ಆಗೋಗುತ್ತೆ. ಲಾಸ್ಟ್ ಒಂದಿನ ಔಟ್ ಬಸ್ಟ್ ಆದಾಗ ಏನೂ ಮಾಡೋಕ್ಕಾಗಲ್ಲ. ಅದೇನದ ಆಂಗ್ಸೈಟಿ ಅಟ್ಯಾಕ್ ಅಂತೆ, ಇನ್ನೊಂದು ಡಿಪ್ರೆಷನ್, ಸೂಸೈಡು ಮಾಡ್ಕೊಳ್ಳೋದಾಗಿರಲಿ, ಆ ಥರದ್ದೆಲ್ಲ ಬಂದುಬಿಡುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೊರಗಿದೆಯಾ, ಯಾವುದೇ ವಿಚಾರ ಆಗಿರಲಿ, ಏನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು, ತಂದೆ ತಾಯಿ ವಿಚಾರನೋ, ಬ್ರದರು ಸಿಸ್ಟರು, ಆ ಥರ ಏನಾದ್ರು ಇದ್ದಾಗ ನಿಮ್ಮ ಮನಸ್ಸಲ್ಲಿ ಏನಾದರೂ ಇವರಿಂದ ನನಗೆ ನೋವಾಯಿತು ಅಂತಂದರೆ ಡೆಫಿನೆಟ್ಲಿ ನೀವು ಒಂದು ಸಿಚುವೇಶನ್ ನೋಡ್ಕೊಂಡು ನೀವು ಅವ್ರಿಗೆ ಹೇಳಲೇಬೇಕು. ಅಥವಾ ನಿಮಗೆ ಯಾರಾದರೂ ಒಂದು ಫ್ರೆಂಡ್ಸ್ ಅಂತ ಇದ್ದಾಗ ಅವ್ರದ್ದು ಕೂತ್ಕೊಂಡು ಕಾನ್ವರ್ಸೇಷನ್ ಮಾಡಿ. ನಿಮ್ಮ ಫ್ರೆಂಡ್ಸೇ ಅಲ್ಲ, ಅಥವಾ ತಂದೆ ತಾಯಿನೇ ತುಂಬ ಕ್ಲೋಸ್ ಆಗಿರ್ತಾರೆ, ಅವ್ರ ಹತ್ರನೇ ಹೇಳ್ಕೊಳ್ಳಿ. ಯಾರೂ ಬೇಡಮ್ಮ, ಈ ಕೊನೆವರೆಗೂ ನಿಂತ್ಕೊಳ್ಳೋ ತಂದೆ ತಾಯಿನೇ, ಆಯಿತಾ? ಸೊ ನಮ್ಮ ಅಪ್ಪ ಅಮ್ಮನೂ ಒಂದೇ ಮಾತು ಹೇಳಿದ್ದು, ನಮ್ಮಮ್ಮ ಒಂದೇ ಮಾತು ಹೇಳಿದ್ದು, SLC ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ನೀನು ಫೇಲ್ ಆಗ್ತೀಯಾ ಆಗು, ಪರವಾಗಿಲ್ಲ, ಜೀವನ SLC ಎಕ್ಸಾಮಲ್ಲೇ ಮುಗ್ದೋಗೋದಿಲ್ಲ, ನಿನ್ಗೆ ಇನ್ನೂ ಬೇರೆ ಜೀವನ ಇದೆ. ಅವಾಗ ಸೂಸೈಡ್ ಅಟೆಂಪ್ಟ್ ತುಂಬ ಜನ ನಮ್ಮ ಟೈಮಲ್ಲಂತೂ, ಇವಾಗ ಸ್ವಲ್ಪ ಚೇಂಜ್ ಆಗ್ತದೆ, ಬಟ್ ಇವಾಗಲೂ ಅಲ್ಲೂ ಇಲ್ಲೂ ಮಕ್ಕಳನ್ನ ನೋಡ್ತಿರ್ತೀನಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದಾಗಿರಲಿ, ತುಂಬ ಜನ ಆಗ್ತಿರುತ್ತೆ. ಯಾಕೆ ಮಾಡ್ಕೋತೀರ? ನಿಮ್ಗೆ ಇನ್ನೂ ಜೀವನ ಇರುತ್ತೆ, ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿರ್ತಾರೆ, ಕನ್ಸಿಟ್ಕೊಂಡು ಬೆಳೆಸಿರ್ತಾರೆ, ನೀವು ಯಾಕೆ ಸೂಸೈಡ್ ಮಾಡ್ಕೋತೀರಾ? ಇದೊಂದರಿಂದನೇ ಅಲ್ಲ, ಏನೋ ಒಂದು ಎಕ್ಸಾಮಲ್ಲಿ ಫೇಲ್ ಆಗೋದು, ಅಥವಾ ಇನ್ನೂ ಅಷ್ಟು ಕೇಳಿರ್ತೀನಿ, ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಡಿಸ್ಟಿಂಕ್ಷನ್ ಬಂದಿರುತ್ತೆ, ಬರೀ ಒಂದು ಮಾರ್ಕ್ಗೋಸ್ಕರ ಕಾಂಪಿಟೇಷನ್ ಇರುತ್ತಲ್ವ ಫ್ರೆಂಡ್ಸ್ ಮಧ್ಯೆ ಎಲ್ಲ. ಅಯ್ಯೋ, ದಯವಿಟ್ಟು ಆ ಥರ ಮಾಡ್ಕೋಬೇಡಿ. ನಿಮಗೋಸ್ಕರ ಆಮೇಲೆ ಏನೋ ತುಂಬ ಪ್ರೀತಿಸೋರು ಇರ್ತಾರೆ, ಅವ್ರ ಬಗ್ಗೆನೂ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ನಿಮ್ದು ಒಂದು ಲೈಫ್ ಇರುತ್ತೆ. ಯಾರು ನನಗೆ ಕೊನೆದಾಗ ದೇವ್ರ ಹತ್ರ ಆದ್ರೂ ಹೋಗಿ ಹೇಳು. ಅಯ್ಯೋ, ಅದಕ್ಕೆ ಹೇಳ್ತಿರೋದು, ನಂದು ಇದಾಗಲ್ಲ, ಬಟ್ ಕೆಲವರು ಆ ರೇಂಜ್ ಹೊಟ್ಟೋಗ್ತಾರೆ. ನಾನು ದಯವಿಟ್ಟು ಹೇಳ್ತೀನಿ, ಆ ಡಿಸಿಷನ್ಸ್ ತಗೋಬೇಡಿ. ಯಾಕೆ ಪ್ರಾಣನೇ ಕಳ್ಕೊಳ್ಳೋಣ ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ನಾವು ದಟ್ ಈಸ್ ವಾಟ್ ಟೀನೇಜ್ ಇಸ್ ದ ಟೀನೇಜ್. ಎಲ್ಲ ಥರನೂ ಚೆನ್ನಾಗಿರುತ್ತೆ, ಅದು ವರ್ಸ್ಟ್ ಇದಂದ್ರೂ ಟೀನೇಜ್ ಅಂತಲೇ ಹೇಳ್ಬೋದು. ಸೊ ಮೇಕ್ ಶೋರ್ ನಿಮ್ಮದೇ ಅಂತ ಒಂದು ಜೀವನ ಇರುತ್ತೆ.
ಕಷ್ಟಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಆಗಲಿ ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಜೀವನ ಅನ್ನೋದಿರುತ್ತೆ. ಎಸ್ಪೆಷಲಿ ನಾನು ಹೇಳಿಲ್ವಾ 10th ಎಕ್ಸಾಮ್ ಆಗಿರಲಿ ಇನ್ನೊಂದಾಗಿರಲಿ, ಮಕ್ಕಳು ಮೊನ್ನೆ ನಾನೊಂದು ನ್ಯೂಸಲ್ಲಿ ನೋಡ್ತಿದ್ದೆ, 10th ಎಕ್ಸಾಮ್ ಫೇಲ್ ಆಗಿದ್ದಕ್ಕೆ ತಂದೆ ತಾಯಿ ಕೇಕ್ ಕಟ್ ಮಾಡಿಸಿದಾರಂತೆ. ಕೇಕ್ ಕಟ್ ಮಾಡಿಸಿದ್ದಾರೆ. ಸೊ ನಿಮ್ದು ಜೀವನ ಇರುತ್ತೆ. ಈಗೇನು ಮ್ಯಾಮ್ ಎಜುಕೇಷನ್ ಇಂದ, ಬಿಕಾಸ್ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ ಈಗ. ನಿಮ್ಮದೇ ಸ್ಪೋರ್ಟ್ಸಲ್ಲಿ ಇರ್ತೀರಾ, ಡ್ಯಾನ್ಸಲ್ಲಿ ಇರ್ತೀರಾ, ಮ್ಯೂಸಿಕ್ ಅದ್ರಲ್ಲಿ ನೀವು ಏನು ಮೂವ್ ಆನ್ ಆಗಿ. ಎಜುಕೇಷನ್ ಬೇಕು, ಏನಕ್ಕೆ ಪ್ರಪಂಚ ತಿಳಿಬೇಕು, ಒಂದು ಕೆಲ್ಸಕ್ಕೆ ಅದಕ್ಕೆಲ್ಲ ಬೇಕು, ಬಟ್ ಅದರಿಂದನೇ ಜೀವನ ಇದಾಗೋದಿಲ್ವಲ್ಲ, ಹಂಗೆ.